3, 2, 1. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಆರೋಗ್ಯಕ್ಕೆ ಹೇಳಿ ಮಾಡಿಸ್ದಂಗಿದೆ. ಹಾಗಲಕಾಯಿ ಪೆಪ್ಪರ್ ಡ್ರೈ ಮಾಡ್ತಾಯಿದ್ದೀನಿ. ಹಾಗಲಕಾಯಲ್ಲಿ ಪಲ್ಯ ಮಾಡ್ತೀವಿ, ಸಾಂಬಾರು ಮಾಡ್ತೀವಿ, ಉಪ್ಪಿನಕಾಯಿ ಮಾಡ್ತೀವಿ. ಈ ಥರ ಒಂದು ಸರಿ ಮಾಡಿ ನೋಡಿ. ನೀವೂ ಪೆಪ್ಪರ್ ಡ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೈಡ್ ಡಿಶ್ಶಿಗೆಲ್ಲ ಅಂತೂ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಗೆಸ್ಟ್ ಬಂದಾಗ್ಲೂ ಮಾಡ್ಬೋದು. ಫ್ರೆಂಡ್ಸ್, ಇದು ಹೇಗೆ ಬರುತ್ತೆ ಅಂತ ನೋಡಬೇಕು ಅಂದರೆ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗಲಕಾಯಿ ಪೆಪ್ಪರ್ ಡ್ರೈ ಮಾಡಲಿಕ್ಕೆ ನಾನು ಈ ಸೈಜಿಂದ 2 ಹಾಗಲಕಾಯಿ ತಗೊಂಡು ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕ್ಕದಾಗಿ ತೆಳುವಾಗಿ ಕಟ್ ಮಾಡಿದ್ದೀನಿ ನೋಡಿ. ಈ ಥರ ಮಾಡ್ಕೋಬೇಕು ನೋಡಿ. ಅದರಲ್ಲಿ ಬೀಜನೂ ಸಹ ನಾನು ತೆಗೆದಿಲ್ಲ. ಹಾಗಲಕಾಯಿ ತೊಳೆದ್ಮೇಲೆ ನಾನು ಕಟ್ ಮಾಡಿಲ್ಲ, ಫಸ್ಟೇ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ನಾನು ಅಮೆಜಾನಿಂದ ಒಂದು ಲೈಟ್ರ್ ಪರ್ಚೇಸ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಚಾರ್ಜ್ ಮಾಡ್ಕೊಳ್ಳೋದು ಅಷ್ಟೇ. ಇದು ಮ್ಯಾಚಸ್ ಎಲ್ಲ ಬೇಕಾಗಲ್ಲ ಇದಕ್ಕೆ ನೋಡಿ. ತುಂಬ ಚೆನ್ನಾಗಿದೆ ನೋಡಿ. ಬಟನ್ ಇದೆ, ಒಂದು ಸರಿ ಕೆಳಗಡೆ ಒಂದು ಸರಿ ಮೇಲೆ ಮಾಡಿದರೆ ಸಾಕು, ಆನ್ ಆಗಿಬಿಡುತ್ತೆ ಇದು. ಈ ಬಟನ್ ಇಟ್ಕೊಂಡು ಸ್ಟವ್ ಹಚ್ಚಿದರೆ ಆಯಿತು ನೋಡಿ. ಇಲ್ಲಿ ಕಾಣಿಸ್ತಾ ಇದೆ, ಬೆಂಕಿ ಥರ ಕಾಣಿಸುತ್ತೆ ನೋಡಿ. ಲೈಟ್ರ್ ಆನ್ ಮಾಡಿದಾಗ, ಬಟನ್ ಆನ್ ಮಾಡಿದಾಗ ಆ ಥರ ಕಾಣಿಸುತ್ತೆ ನೋಡಿ. ಬೇಗನೆ ಆನ್ ಆಗಿಬಿಡುತ್ತೆ ಸ್ಟವ್ವು ಅಷ್ಟೇ ನೋಡಿ. ಲೈಟ್ ಕಾಣಿಸುತ್ತಾ ಇದೆಯಲ್ಲ, ಇದು ಲೈಟ್ ಆನ್ ಆಗುತ್ತೆ ಅಷ್ಟೇ. ಆನ್ ಆದರೆ ಆಮೇಲೆ ಬಂದ್ ಮಾಡಿ ಇಡೋದು ಅಷ್ಟೇ. ಒಂದು ತಿಂಗಳಿಗೆ ಒಂದು ಸರಿ ಚಾರ್ಜ್ ಮಾಡ್ಕೊಂಡ್ರೆ ಸಾಕು. ಇದು ಚಾರ್ಜ್ ಮಾಡೋ ಬಟನ್ ಇರುತ್ತೆ ಇಲ್ಲಿ. ತುಂಬ ಚೆನ್ನಾಗಿದೆ, ನೀವು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ. ಬಾಣಲಿ ಕಾಯ್ದಿದೆ, ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ನಾನು ನೋಡಿ. ಎಣ್ಣೆ ಕಾದ್ಮೇಲೆ ನಾನು ಸಾಸಿವೆ ಜೀರಿಗೆ ಹಾಕಿದ್ದೆ, ಅದಕ್ಕೆ ಕರಿಬೇವು ಹಾಕ್ತಾಯಿದ್ದೀನಿ ನೋಡಿ. ಹಾಗಲಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ನಾನು ಅದನ್ನು ಹಾಕ್ತಾಯಿದ್ದೀನಿ. ತುಂಬ ಈಸಿ ಮಾಡೋದು, ಮಸಾಲೆನೂ ಜಾಸ್ತಿ ತಗೊಳ್ಳಲ್ಲ. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಯಾರು ಮಕ್ಕಳು ತಿನ್ನಲ್ಲ ಅವರು ಸಹ ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ ಇದು ನೋಡಿ. ಆಗಿದೆ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ. ಇದಕ್ಕೆ ಕಲರೆಲ್ಲ ಚೇಂಜ್ ಆಗುತ್ತೆ ಫ್ರೈ ಮಾಡ್ತಾನೆ ನೋಡಿ. ಆರೋಗ್ಯಕ್ಕೆಲ್ಲ ಒಳ್ಳೆಯದು, ಮಾಡ್ಕೊಳ್ಳಿ ನೀವು ಈ ಥರ. ಯಾವಾಗಲೂ ಪಲ್ಯ ಮಾಡ್ಕೊಳ್ತಾ ಇರ್ತೀವಿ. ಸೈಡ್ ಡಿಶ್ಶಿಗೆ ಈ ಥರ ಮಾಡಿಟ್ಕೊಂಡ್ರೆ 2-3 ದಿವಸ ಬರುತ್ತೆ ಇದು ನೋಡಿ. ಇವಾಗ ಸ್ವಲ್ಪ ನಾನು ಉಪ್ಪು ಹಾಕ್ತೀನಿ, ಇದಕ್ಕೆ ಅರಿಶಿನ ಪುಡಿ ಹಾಕ್ತೀನಿ ಫಸ್ಟು. ಮಸಾಲೆ ಏನು ಹಾಕಿಲ್ಲ, ಇವಾಗ ಹಾಕೋಣ. ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನು ಅಷ್ಟು ಖಾರ ಪುಡಿ ಹಾಕ್ತಾಯಿದ್ದೀನಿ, ಅಚ್ಚ ಖಾರದ ಪುಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಇವಾಗ. ಜಾಸ್ತಿ ಬೇಯೋದು ಬೇಡ, ಹಾಗಲಕಾಯಿ ತುಂಬ ಬೆಂದರೆ ಚೆನ್ನಾಗಿರಲ್ಲ. ಒಂದು 3/4 ಭಾಗದಷ್ಟು ಬೇಯಿಸ್ಕೊಳ್ಳೋಣ. ಜಾಸ್ತಿ ಬೆಂದರೆ ಮೆತ್ತಗಾಗ್ಬಿಡುತ್ತೆ, ಅಷ್ಟು ರುಚಿ ಇರಲ್ಲ ನೋಡಿ. ಈಗೆಲ್ಲ ಫ್ರೈ ಮಾಡ್ಕೊಳ್ಳೋಣ ಇದನ್ನು ನೋಡಿ. ಆಗ್ತಾ ಇದೆ, ಸ್ವಲ್ಪ ಕಲರ್ ಭೀ ಚೇಂಜ್ ಆಯಿತು ಕಲರು ನೋಡಿ. ಆಗಿದೆ, ಅರ್ಧ ಆಗಿದೆ ಇವಾಗ. ಇದು ಕಲರೆಲ್ಲ ಫುಲ್ ಚೇಂಜ್ ಆಯಿತು ನೋಡಿ ಇದು. ಫ್ರೆಂಡ್ಸ್, ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ. ಅರ್ಧ ಬೆಂದಂಗೆ ಆಯಿತು ಇವಾಗ ಹಾಗಲಕಾಯಿ ಎಲ್ಲ. ಇದಕ್ಕೆ ನಾನು ಒಂದು 2-3 ಸ್ಪೂನಷ್ಟು ನಾನು ನೀರು ಹಾಕ್ತಾಯಿದ್ದೀನಿ. ಯಾಕೆಂದರೆ ತಳ ಹಿಡಿಬಾರ್ದು ಅಂತ ಅಷ್ಟೇ. ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬಿಡಿ, ಮೆತ್ತಗಾಗ್ಬಿಡುತ್ತೆ ಜಾಸ್ತಿ ನೀರು ಹಾಕಿದರೆ ನೋಡಿ. ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು, ಒಂದು ಅರ್ಧ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ನೋಡಿ. ಮಿಕ್ಸ್ ಮಾಡೋಣ. ಜಾಸ್ತಿ ನೀರು ಹಾಕ್ಬಿಡಿ. ಕಾಫಿ ಕುಡಿಯೋ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಹಾಕ್ಕೊಳ್ಳಿ ಅಷ್ಟೇ, ತಳ ಹಿಡಿಬಾರ್ದು ಅಂತ. ಇದು ನಾನು ಒಂದು 2 ನಿಮಿಷ ಬಿಟ್ಬಿಡ್ತೀನಿ, ಜಾಸ್ತಿ ಹೊತ್ತು ಬೇಯಿಸಲ್ಲ ಇದನ್ನು ನೋಡಿ. ಆಗಿದೆ ಇವಾಗ, 2 ನಿಮಿಷ ಆಗಿದೆ ನೋಡಿ. ನೀರೆಲ್ಲ ಕಮ್ಮಿ ಆಗಿದೆ ನೋಡಿ. ಒಂದು ಡ್ರಾಪು ನೀರಿಲ್ಲ, ಆ ಥರ ಕಮ್ಮಿ ಆಗಿದೆ, ಎಲ್ಲ ಹೋಗಿದೆ ನೀರೆಲ್ಲ. ಇದಕ್ಕೆ ಈಗ ನಾನು ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು. ಜೀರಿಗೆ ಪೌಡ್ರ್ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಟೀ ಸ್ಪೂನು. ಇದಕ್ಕೆ ನಾನು ಟೊಮೊಟೊ ಹಾಕಿಲ್ಲ, ಅದಕ್ಕೋಸ್ಕರ ನಾನು ಒಂದು ನಿಂಬೆಹಣ್ಣು ಹುಳಿನ ಎತ್ತಿಟ್ಕೊಂಡಿದ್ದೀನಿ ನೋಡಿ. ನಿಂಬೆ ರಸ ಇದು, ಒಂದು ನಿಂಬೆಹಣ್ಣದು ನೋಡಿ. ಅದನ್ನು ಹಾಕ್ತಾಯಿದ್ದೀನಿ, ನಿಂಬೆಹಣ್ಣು ರಸ. ಒಂದು ನಿಂಬೆಹಣ್ಣು ತಗೊಳ್ಳಿ ಸಾಕಾಗುತ್ತೆ.
ನೋಡಿ ಇವಾಗ ಫ್ರೈ ಮಾಡೋಣ. ನೋಡಿ ರೆಡಿ ಆಯಿತು, ನಾನು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ಆಲ್ರೆಡಿ. ತುಂಬ ಚೆನ್ನಾಗಿತ್ತು, ಸೈಡ್ ಡಿಶ್ಶಿಗಂತೂ ಸೂಪರಾಗಿತ್ತು. ನೀವು ಮಾಡ್ಕೊಳ್ಳಿ ಈ ಥರ ಹಾಗಲಕಾಯಲ್ಲಿ ಪಲ್ಯಕ್ಕಿಂತ ಇದು ತುಂಬ ಚೆನ್ನಾಗಿರುತ್ತೆ. ಸೈಡ್ ಡಿಶ್ಶಿಗೆ 1-2 ಪೀಸ್ ಆದರೆ ಸಾಕು, ಒಂದು ತಟ್ಟೆ ಅನ್ನ ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿತ್ತು. ಫ್ರೆಂಡ್ಸ್, ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ ಹಾಗಲಕಾಯಿದು ಅಂತ ನೋಡಿದರೆ ಹಾಗಲಕಾಯಿದು ಅನಿಸುತ್ತೆ ಅಷ್ಟೇ. ರುಚಿ ಅಂತೂ ಚೆನ್ನಾಗಿತ್ತು, ತುಂಬ ಕಹಿ ಇರಲಿಲ್ಲ. ನೀವು ಮರಿದಾನೆ ಮಾಡ್ಕೊಳ್ಳಿ ಹಾಗಲಕಾಯಿ ಪೆಪ್ಪರ್ ಡ್ರೈ.